ಕನ್ನಡಿಗರ ಸಂಸ್ಥೆಗಳು ಕನ್ನಡದಲ್ಲಿರುವಂತ ಯಾರೆಲ್ಲ ಟ್ಯಾಲೆಂಟ್ ಪೀಪಲ್ಗಳಿದ್ದೀರಾ ನಿಮ್ಮನ್ನ ಯಾರನ್ನೂ ಬಿಡಲ್ಲ. ನೀವೆಲ್ಲ ಗ್ರೋ ಆಗಕ್ಕೆ ಆಂಕರ್ ಅರುಣ್ ಸರ್ ಸತತವಾಗಿ ನಿಮ್ ಜೊತೆಲಿ ಇರ್ತಾರೆ. ಅದ್ರ ಜೊತೆಗೆ ಇವರು ಏನು ಚಿತ್ರದುರ್ಗದಿಂದ ಬಂದಿದ್ದಾರೆ, ಅವರು LED ವಾಲ್ ನ ಇಟ್ಕೊಂಡಿದ್ದಾರೆ. ಅಲ್ಲಿ ಬಿಸ್ನೆಸ್ ಆಗ್ತಾ ಇಲ್ಲ ಸರ್, ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಆಗೋಗ್ಬಿಟ್ಟಿದೆ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು ಅಡ್ಮಿಷನ್ ಸೆಕೆಂಡ್ ಪಾರ್ಟ್ ಅವ್ರ ಬಿಸ್ನೆಸ್ ಏನಿದೆ ಅದನ್ನ ಗ್ರೋ ಮಾಡಕ್ಕೆ ನನ್ನ ಕಡೆಯಿಂದ ಏನ್ ಸಪೋರ್ಟ್ ಆಗುತ್ತೆ. ನಮ್ ಸೀನಿಯರ್ ಬೇರೆ, ಅವರು 22 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದಾರೆ. ಶ್ರೀಪಾದ ಸರ್ ಫಸ್ಟ್ ನೀವು ಏನ್ ಸರ್ ಅದು ರೀಲ್ ಬರ್ತಿತ್ತಲ್ಲ, ಅವ್ರ ರೀಲ್ ಅವಾಗಿಂದ ಫೋಟೋಗ್ರಫಿ ಮಾಡ್ಕೊಂಡು ಇವಾಗ್ಲೂ ಮಾಡ್ತಿದ್ದಾರೆ. ಅದ್ರ ಜೊತೆಗೆ LED ವಾಲ್ ಕೂಡ ಇಟ್ಕೊಂಡಿದ್ದಾರೆ. ಈಗ ಬೆಂಗಳೂರು ಬರ್ಬೇಕು ಸರ್, ನನ್ಗೆ ಯಾರು ಕಾಂಟ್ಯಾಕ್ಟ್ ಇಲ್ಲ, ನಾನು ಹೆಂಗ್ ಬರೋದು, ಹೆಂಗ್ ಬಿಸ್ನೆಸ್ ಮಾಡೋದು ಅಂತ ಅವ್ರಿಗೊಂದು ಮನ್ಸಲ್ಲಿದೆ. ಸೊ ಅದಕ್ಕೆಲ್ಲನೂ ಕೂಡ ನಾನು ಅವ್ರಿಗೆ ಕೆಲವೊಂದು ಐಡಿಯಾ ಕೊಟ್ಟಿದ್ದೀನಿ. ಈಗಲೂ ಲೈವ್ ಅಲ್ಲೂ ಕೆಲವೊಂದು ಐಡಿಯಾ ಕೊಡ್ತೀನಿ. ಆಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ನೀವು ಕೂಡ ವ್ಯಕ್ತಪಡಿಸಿ. ನಿಮ್ಗೆ ಅನ್ಸುತ್ತಾ ಸರ್ ತುಂಬಾ ಆನೆಸ್ಟ್ ಆಗಿದೀವಿ ಅಂತ? ಅದೇ ಸರ್, ನಿಜವಾಗ್ಲೂ ನಮಗಂತೂ ಅನ್ಸಿದೆ ಸರ್. ಯಾಕೆ ಅನ್ಸ್ತು ಅದು? ನೀವು ಯಾರು ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ನಿಮ್ಮನ್ನ ಮೀಟ್ ಮಾಡ್ತಾ ಇರೋದು. ಇವರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರುವಂತ ವ್ಯಕ್ತಿ. ಅವ್ರಿಗೆ ಕಂಟೆಂಟ್ ಬಗ್ಗೆ ತುಂಬಾ ನಾಲೆಜ್ ಇರುತ್ತೆ, ಫಿಸಿಕಲ್ ಡಿಜಿಟಲ್ ಯಾವುದೇ ಆಗಿರ್ಬೋದು.